ದಿನ ಬೆಳಗಾದ್ರೆ ಸಾಕು ವಿಪಕ್ಷಗಳು ಆಡಳಿತ ಪಕ್ಷದ ವಿರುದ್ಧ ಕೋಟಿ ಕೋಟಿ ಲೂಟಿ ಆರೋಪವನ್ನು ಮಾಡ್ತಾನೆ ಇರ್ತವೆ. ಇಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಈ ಕಸಗುಡಿಸುವ ಯಂತ್ರವನ್ನು ಬಾಡಿಗೆಗೆ ಪಡೆದಂತಹ ವಿಚಾರವೇ ಈಗ ವಿಪಕ್ಷಕ್ಕೆ ಅತಿದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಇಲ್ಲೂ ಕೂಡ ಭಾರಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತಹ ಆರೋಪವನ್ನು ಬಿಜೆಪಿ ಮಾಡ್ತಾ ಇದ್ದು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಕಸ ಗುಡಿಸುವ ಯಂತ್ರ ಬಾಡಿಗೆಯಲ್ಲಿ ಅಕ್ರಮ. 44 ಯಂತ್ರಗಳಿಗೆ 613 ಕೋಟಿ ಎಷ್ಟು ಸರಿ? ಜಿಬಿಎ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಪ್ಲಾನ್. ಸಚಿವ ಸಂಪುಟದಲ್ಲಿ ನಿರ್ಣಯ ಆಗಿರೋ ವಿಚಾರ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ವಿರೋಧ ಟೀಕೆಗಳು ಕೂಡ ವ್ಯಕ್ತ ಆಗ್ತಿವೆ. ಸ್ವಂತವಾಗಿ ಖರೀದಿ ಮಾಡಬಹುದಾದ ಕಸ ಗುಡಿಸುವ ಯಂತ್ರಗಳನ್ನ ಬಾಡಿಗೆಗೆ ಪಡೆಯುವ ನಿರ್ಣಯ ಅಕ್ರಮ, ಭ್ರಷ್ಟಾಚಾರ, ಆರ್ಥಿಕ ಅವ್ಯವಹಾರ ಆಗಿ ಹಣೆಪಟ್ಟಿಯನ್ನ ಪಡಿತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಈಗ ಇದನ್ನ ಅಸ್ತ್ರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಯೋಗ ಮಾಡ್ತಿದೆ. 44 ಕಸ ಗುಡಿಸುವ ಯಂತ್ರಗಳನ್ನ ಬಾಡಿಗೆಗೆ ಪಡೆಯೋಕೆ 613 ಕೋಟಿ ಪಡಿತಾ ಇರೋದು ಎಷ್ಟು ಸರಿ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಅಡಿ 82 ಲಕ್ಷಕ್ಕೆ ಖರೀದಿ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದೆ. ಇವರು ಬಾಡಿಗೆಗೆ ಪಡೆಯೋಕೆ ಹೋಗ್ತಾ ಇರೋದು ಎಷ್ಟು ಸರಿ? 45 ಗಾಡಿಗೆ 308 ಕೋಟಿಗೆ ಸ್ವಂತಕ್ಕೆ ಖರೀದಿ ಮಾಡಬಹುದು. ಉಳಿದ 300 ಕೋಟಿ ಲೂಟಿ ಆಗ್ತಿದೆ, ಹೋರಾಟ ಮಾಡ್ತೀವಿ ಅಂತಿದ್ದಾರೆ. ನಮ್ಮ ಸರ್ಕಾರ ಬುದ್ಧಿವಂತ ಸರ್ಕಾರ. ಬಾಡಿಗೆಗೆ 2.5 ಕೋಟಿ ಕಸ ಹೊಡಿಯೋದಕ್ಕೂ ಕೂಡ ನಾವೇ ತಗೊಂಡ್ರೆ 46 ಗಾಡಿಗೆ 308 ಕೋಟಿ 20 ಲಕ್ಷ ಆಗ್ತೈತೆ. ಪರ್ಚೇಸ್ ಮಾಡಿಬಿಟ್ರೆ ಸ್ವಂತ ಬಂದ್ಬಿಡುತ್ತೆ ಈ ಗಾಡಿನ. ಇವರೆಷ್ಟಕ್ಕೆ ತಗೊತಾ ಇದ್ದಾರೆ? 613.25 ಕೋಟಿಗೆ ತಗೊತಾರೆ ಬಾಡಿಗೆ. ಈಗಾಗಲೇ ಬೆಂಗಳೂರಲ್ಲಿ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆನೂ ಇದು ಚರ್ಚೆ ಆಗ್ತಾ ಇದೆ. ಇದರಿಂದ ಬೆಂಗಳೂರು ಜನ ಏನು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅವ್ರಿಗೆ ರಾಜ್ಯ ಸರ್ಕಾರದಿಂದ ಮಾಡ್ತಾ ಇರೋ ಮೋಸ, ಇದು ಅನ್ಯಾಯ. ಇನ್ನು ಸಂಸದ ಪಿಸಿ ಮೋಹನ್ ಕೂಡ ಜಿಬಿಎನಲ್ಲಿ ಭಾರಿ ಆರ್ಥಿಕ ಹಗರಣ ಆಗ್ತಾ ಇದೆ. ಕಸ ಗುಡಿಸೋದ್ರಲ್ಲಿ, ಡಾಂಬರೀಕರಣ ಮಾಡೋದ್ರಲ್ಲಿ ಅಕ್ರಮ ಆಗ್ತಿದೆ. ಗುಂಡಿ ಮುಚ್ಚಲ್ಲ, ರಸ್ತೆ ಮಾಡಲ್ಲ. ಹೀಗಿರುವಾಗ ಅನುದಾನದ ಮೇಲೆ ಅನುದಾನ ಬಿಡುಗಡೆ ಮಾಡ್ತಿದ್ದಾರೆ. ದುಡ್ಡು ಎಲ್ಲಿ ಹೋಗ್ತಿದೆ? ಈ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಅಂದ್ರು. ಸರ್ಕಾರ ಹಗರಣಗಳ ಮೇಲೆ ಹಗರಣ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಕಸ ಯಂತ್ರ ಮಿಷಿನಲ್ಲೂ ಕೂಡ ಇವತ್ತು ದುಡ್ಡು ಮಾಡ್ಲಿಕ್ಕೆ ಹೋಗಿದ್ದಾರೆ. 1200 ಕೋಟಿ ಒಂದು ಲೇಯರು ಆಸ್ಫಾಲ್ಟಿಂಗ್ ಮಾಡ್ತೀನಿ ಅಂತ ದುಡ್ಡು ಹಗರಣ ಮಾಡ್ಲಿಕ್ಕೆ ಹೋಗಿದ್ದಾರೆ. ಈ ಸರ್ಕಾರ ಮಾನ ಮರ್ಯಾದೆ ಎಲ್ಲ ಬಿಟ್ಟಿದೆ. ಎಲ್ಲವೂ ಕೂಡ ಬೆಂಗಳೂರನ್ನು ಒಂದು ಲೂಟಿ ಮಾಡುವಂತಹ ಮಿಷಿನ್ ಆಗಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇಷ್ಟೆಲ್ಲ ವಿರೋಧದ ಮಧ್ಯೆ ಜಿಬಿಎ ಯಂತ್ರ ಬಾಡಿಗೆಗೆ ಪಡೆಯೋಕೆ ಟೆಂಡರ್ಗೆ ಮುಂದಾಗಿದೆ. ಭಾರಿ ಟೀಕೆ ಆಗ್ತಾ ಇದ್ರು ಈ ನಡೆ ಅನುಮಾನ ಹುಟ್ಟು ಹಾಕ್ತಾ ಇದ್ದು ಇದನ್ನ ಜಿಬಿಎ ಕೈ ಬಿಡ್ತಾರಾ? ಕಾದು ನೋಡ್ಬೇಕಿದೆ. ಲೋಕೇಶ್ ಕೋಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.